ಜೈಲಿನಲ್ಲೇ ದರ್ಶನ್ ವಿಜಯ್ ಮದುವೆ ವಾರ್ಷಿಕೋತ್ಸವವನ್ನ ಮಾಡಿಕೊಂಡಿದ್ದಾರೆ. ದಾಸನನ್ನ ನೋಡೋದಕ್ಕೆ ಬಂದ ವಿಜಯಲಕ್ಷ್ಮಿಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಕ್ಕಿದೆ. ವಿಜಯಲಕ್ಷ್ಮಿಗೆ ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ದರ್ಶನ್ ಅಭಿಮಾನಿಗಳು. ಜೈಲಿನಲ್ಲೇ ದರ್ಶನ್ ವಿಜಯ್ ಮದುವೆ ವಾರ್ಷಿಕೋತ್ಸವ ಆಗಿರುವಂತದ್ದು. ದಾಸನನ್ನ ನೋಡೋದಕ್ಕೆ ಹೋಗಿದ್ರು ವಿಜಯಲಕ್ಷ್ಮಿ. ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಸಿಕ್ಕಿರುವಂತದ್ದು ಅಭಿಮಾನಿ ಕಡೆಯಿಂದ, ದರ್ಶನ್ ಅಭಿಮಾನಿ ಕಡೆಯಿಂದ ಇದೀಗ ಸ್ಪೆಷಲ್ ಗಿಫ್ಟ್ ಸಿಕ್ಕಿದೆ. ಅಭಿಮಾನಿ ಕೊಟ್ಟ ಫೋಟೋವನ್ನ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ ದಚ್ಚು ಪತ್ನಿ. ನಿನ್ನೆ ದರ್ಶನ್ ಭೇಟಿಗೆ ಜೈಲಿಗೆ ಬಂದಿದ್ರು ವಿಜಯಲಕ್ಷ್ಮಿ, ವಿನೀಶ್. ಆ ಸಮಯದಲ್ಲಿ ಉಡುಗೊರೆಯನ್ನ ಕೊಟ್ಟಿರುವಂತದ್ದು ಅಭಿಮಾನಿ ವಿಜಯಲಕ್ಷ್ಮಿ ಅವ್ರಿಗೆ. ಯಾಕೋ ಮಗ ಬರ್ತಾರೆ ಸುಮ್ನಿರು ಅಂತ ಅಭಿಮಾನಿಗೆ ಸಮಾಧಾನವನ್ನ ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಬರ್ತಾರೆ ಬೇಜಾರಾಗಬೇಡ ಅಂತ ಅಭಿಮಾನಿಗೆ ಸಮಾಧಾನವನ್ನ ಕೂಡ ಮಾಡಿರುವಂತದ್ದು. ಗಿಫ್ಟ್ ಅನ್ನ ಕೊಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅಭಿಮಾನಿ ಕಣ್ಣೀರನ್ನ ಹಾಕಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಮಾಧಾನವನ್ನ ಕೂಡ ಮಾಡಿದ್ದಾರೆ. ಗಿಫ್ಟ್ ಅನ್ನ ಪ್ರೀತಿಯಿಂದ ಸ್ವೀಕರಿಸಿ, ನಗುಮುಖದಲ್ಲಿ ಸ್ವೀಕರಿಸಿ ಆ ಫೋಟೋವನ್ನ ಅದಾದ ನಂತರ ಸಮಾಧಾನವನ್ನ ಮಾಡಿರುವಂತದ್ದು ಅಭಿಮಾನಿಗೆ. ಎಸ್ ನೋಡಿ, ಇನ್ನು 1 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಜಾಮೀನು ಸಿಗೋದಿಲ್ಲ ದರ್ಶನ್ ಅವ್ರಿಗೂ. ಈ ಒಂದು ಸಂದರ್ಭದಲ್ಲಿ ಅವರ ಮದುವೆ ವಾರ್ಷಿಕೋತ್ಸವ ಕೂಡ ಇತ್ತು. ಹಾಗಾಗಿ ಅವರ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ರು. ಸಮಯವನ್ನ ಕೇಳಿದ ನಂತರ ಅಲ್ಲಿಗೆ ಹೋಗಿ ಭೇಟಿ ಮಾಡಿದ್ದಾರೆ. ವಾರ್ಷಿಕೋತ್ಸವವನ್ನು ಕೂಡ ಆಚರಿಸಿಕೊಂಡ್ರು. ಅದಾದ ನಂತರ ವಾಪಸ್ ಬರ್ತಿದ್ದಂತಹ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ಫೋಟೋವನ್ನ ಕೂಡ ಕೊಟ್ಟಿದ್ದಾರೆ, ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟಿರುವಂಥದ್ದು. ಅದೇ ಸಂದರ್ಭದಲ್ಲಿ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾವಾಗ ಬರ್ತಾರಣ್ಣ, ಜೊತೆಯಲ್ಲಿ 1 ವರ್ಷ ಬೇಲ್ ಬೇರೆ ಸಿಗೋದಿಲ್ಲ ಅನ್ನೋ ಕುರಿತಾಗಿ. ಹಾಗಾಗಿ ಸಮಾಧಾನವನ್ನ ಮಾಡಿರುವಂಥದ್ದು. ಯಾಕೋ ಮಗ ಬರ್ತಾರೆ ಬೇಜಾರಾಗಬೇಡ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವು, ಒಂದ್ ಕಡೆನಲ್ಲಿ 1 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಬೇಲ್ ಸಿಗೋದಿಲ್ಲ ದರ್ಶನ್ ಅವ್ರಿಗೆ. ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಎಲ್ಲೋ ಒಂದ್ ಕಡೆ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಟ್ಟು ವಿಜಯಲಕ್ಷ್ಮಿ ಅವರ ಬಳಿ ತಮ್ಮ ಗೋಳನ್ನ ಹೇಳ್ಕೊಳ್ತಿದ್ದಂತ ಸಂದರ್ಭದಲ್ಲಿ ಸಮಾಧಾನವನ್ನ ಕೂಡ ಮಾಡಿರುವಂತದ್ದು. ಯಾಕೋ ಮಗ ಬರ್ತಾರೆ ಬೇಜಾರಾಗಬೇಡ ಅಂತ ಕೂಡ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ, ನಿನ್ನೆ ಪರಪ್ಪನಗರ ಜೈಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು. ನಿನ್ನೆ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಏನು ಜೈಲಾಧಿಕಾರಿಗಳ ಹತ್ರ ಸುಮಾರು ಒಳ ಸಂದರ್ಶನಕ್ಕೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಮಯಾವಕಾಶವನ್ನ ಪಡ್ಕೊಂಡಿದ್ರು. ಈ ವೇಳೆಯಲ್ಲಿ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ವಿನೀಶ್ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ಮಾಡಿ ಬಂದಂತದ್ದು. ಈ ಬಂದಂತ ವೇಳೆಯಲ್ಲಿ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ರು ಜೈಲಿನ ಬಳಿಯಲ್ಲಿ. ಈ ವೇಳೆಯಲ್ಲಿ ವಿಜಯಲಕ್ಷ್ಮಿ ಬಂದಂತ ಸಂದರ್ಭದಲ್ಲಿ ಅವರ ವಾರ್ಷಿಕೋತ್ಸವ ಸಂದರ್ಭಕ್ಕೆ ಒಂದು ವಿಶೇಷವಾದಂತ ಫೋಟೋ ದರ್ಶನ್ ಮತ್ತೆ ಅವರ ಕುಟುಂಬ ಇರ್ತಕ್ಕಂಥ ಒಂದು ಫೋಟೋವನ್ನ ಮಾಡಿಸ್ಕೊಂಡು ಬಂದು ತಾನು ಅಭಿಮಾನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದಂಥದ್ದು. ಈ ಕೊಟ್ಟ ನಂತರದಲ್ಲಿ ಆತ ಆ ಕಣ್ಣೀರನ್ನು ಕೂಡ ಹಾಕೊಂಡಿದ್ದಾನೆ. ಸೊ ಬಹಳ ದುಃಖ ಆಗ್ತಾ ಇದೆ. ಸೊ ವಾರ್ಷಿಕೋತ್ಸವಕ್ಕೂ ಕೂಡ ಅಣ್ಣ ಇಲ್ಲ. ಸೊ ಈ ಅಣ್ಣನ ಜೊತೆಯಲ್ಲಿ ನೀವು ಸಂತೋಷವಾಗಿರಕ್ ಆಗ್ತಾ ಇಲ್ಲ ಅಂತಂದ್ರೆ ಜೈಲಿನಲ್ಲಿ ಇರ್ಬೇಕಾಗಿರುವಂತ ಸ್ಥಿತಿ ಇದೆ ಅನ್ನೋಂತ ಒಂದು ದುಃಖವನ್ನ ತೋಡ್ಕೊಂಡಿದ್ದಾನೆ. ಈ ವೇಳೆಯಲ್ಲಿ ನಗ್ನಗ್ತಾನೆ ಸಮಾಧಾನ ಪಡ್ತಿರುವಂತದ್ದು ವಿಜಯಲಕ್ಷ್ಮಿ. ಏನೂ ಆಗಲ್ಲ, ಬರ್ತಾರೆ, ಎಲ್ಲ ಒಳ್ಳೇದಾಗತ್ತೆ, ಎಲ್ಲವೂ ಕೂಡ ಇದು ಕಷ್ಟದ ದಿನಗಳು ಕಳೆಯುತ್ತೆ. ಈ ರೀತಿಯಲ್ಲಿ ಆತನನ್ನ ಸಮಾಧಾನ ಪಡಿಸಿ ಆತ ಕೊಟ್ಟಂತಹ ಒಂದು ಫೋಟೋವನ್ನ ಗಿಫ್ಟ್ ಅನ್ನ ತೆಗೆದುಕೊಂಡು ಕಾರ್ನಲ್ಲಿ ಇಟ್ಕೊಂಡು ನಂತರ ಅಭಿಮಾನಿಗೆ ಒಂದು ಸಮಾಧಾನದ ಮಾತುಗಳನ್ನ ಹೇಳಿರುವಂತದ್ದು. ಇದು ನಿನ್ನೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಡೆದಿದ್ದು. ಇದನ್ನ ವಿಡಿಯೋ ಮಾಡಿ ನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವ್ರು ಹಾಕೊಂಡಿದ್ದಾರೆ, ಅವರ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು. ಸೊ ಸದ್ಯಕ್ಕೆ ಈತ ಕಣ್ಣೀರಿಟ್ಟಿದ್ದು ಮತ್ತೆ ವಿಜಯಲಕ್ಷ್ಮಿಗೆ ಫೋಟೋ ಕೊಟ್ಟಿದ್ದು, ಇದು ಒಂದು ರೀತಿಯಲ್ಲಿ ಜೈಲಿನ ಹತ್ರ ಬಂದು ಕಾಯ್ಕೊಂಡೇ ಇದ್ದು ಯಾವಾಗ ದರ್ಶನ್ ಅವ್ರ ಪತ್ನಿ ಬರ್ತಾರೆ ಅಂದ್ರೆ ನಮ್ಮ ಅತ್ತಿಗೆ ಬರ್ತಾರೆ ಅನ್ನುವಂಥದ್ದನ್ನ ಕಾಯ್ಕೊಂಡಿದ್ದು ಅವ್ರಿಗೆ ಈ ಒಂದು ವಿಶೇಷತೆ ಗಿಫ್ಟ್ ಅನ್ನು ಕೊಟ್ಟು ನಮ್ಗೆ ಖುಷಿ ಆಯ್ತು ಅನ್ನೋ ರೀತಿಯಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಇದು ಸದ್ಯಕ್ಕೀಗ ವೈರಲ್ ಆಗ್ತಾ ಇದೆ. ನಿನ್ನೆ ದರ್ಶನ್ ಅವರನ್ನ ಭೇಟಿಯಾದಂತಹ ವಿಜಯಲಕ್ಷ್ಮಿ ಮತ್ತೆ ಅವರ ಮಗ ಸಾಕಷ್ಟು ಮಾತುಕತೆಯನ್ನ ಮಾಡಿ ತುಂಬಾ ಭಾರದ ಹೃದಯದಿಂದನೇ ಆಚೆ ಬಂದಂತದ್ದು. ಮತ್ತೆ ಅತಿ ಹೆಚ್ಚು ಭಾವುಕರು ಕೂಡ ಆದ್ರು. ಇನ್ನು 1 ವರ್ಷದ ಕಾಲ ಬೇಲ್ಗೆ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ, ಅಂದ್ರೆ 1 ವರ್ಷದ ಒಳಗಡೆ ನೀವು ಎಲ್ಲ ವಿಚಾರಣೆಗಳನ್ನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ರು.
ಆ ಒಂದು ಕಾರಣಕ್ಕಾಗಿ ಒಂದು ವರ್ಷ ತಡಿಬೇಕಲ್ಲ ಅನ್ನುವಂಥದ್ದು ಇದ್ದೇ ಇರ್ತದೆ. ಈ ಕಾರಣಕ್ಕೆ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕಿದ್ದಾರೆ. ಅಭಿಮಾನಿಗಳನ್ನ ವಿಜಯಲಕ್ಷ್ಮಿ ಸಂತೈಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸುಕನ್ಯಾ. ಎಸ್, ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ. ಹೇಳಿ